ನಮಸ್ಕಾರ. ಮುಖ್ಯಾಂಶಗಳು. 2 ಕೋವಿಡ್ ಲಸಿಕೆಗಳು ದೇಶೀಯ ಉತ್ಪಾದನೆಯಲ್ಲಿ ಯಶಸ್ಸು. ಭಾರತೀಯ ವಿಜ್ಞಾನಿಗಳ ಕೊಡುಗೆ ದೇಶದ ಹೆಮ್ಮೆ. ಪ್ರಧಾನಿ ನರೇಂದ್ರ ಮೋದಿ. ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿದ 75 ಮಂದಿಯ ವಿಳಾಸ ಪತ್ತೆಗಾಗಿ ಶೋಧ. ಗೃಹ ಇಲಾಖೆ ನೆರವು ಕೋರಿಕೆ. ಡಾಕ್ಟರ್ ಕೆ ಸುಧಾಕರ್. ರೈತರ ಬೇಡಿಕೆಗಳ ಕುರಿತು ಸಂಘಟನೆಗಳ ಮುಖಂಡರೊಂದಿಗೆ ಇಂದು ಸರ್ಕಾರದ ಮಾತುಕತೆ. ಸಕಾರಾತ್ಮಕ ನಿರ್ಧಾರ ಸಾಧ್ಯತೆ. ಉತ್ತರ ಭಾರತದ ಹಲವೆಡೆ ಕೊರೆಯುವ ಚಳಿ. ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆ ನಿರೀಕ್ಷೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಷ್ಟ್ರೀಯ ಮಾನಕ ಸಮಾವೇಶ ಉದ್ಘಾಟಿಸಿ ರಾಷ್ಟ್ರೀಯ ಅಣು ಸಮಯ ಮಾಪಕ ಮತ್ತು ಭಾರತೀಯ ನಿರ್ದೇಶಕ ದ್ರವ್ಯವನ್ನು ದೇಶಕ್ಕೆ ಸಮರ್ಪಿಸಿದರು. ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯಕ್ಕೆ ಶಂಕುಸ್ಥಾಪನೆಯನ್ನು ಈ ಸಂದರ್ಭದಲ್ಲಿ ಅವರು ನೆರವೇರಿಸಿದರು. ನಂತರ ही ज्यादा होगी। मेट्रोलॉजी हमारे लिए मिरर की तरह होती है। ನಂತರ ಅವರು ಜಗತ್ತನ್ನೇ ಕಾಡುತ್ತಿರುವ ಮಹಾಮಾರಿ ಕೋವಿಡ್ಗೆ ಭಾರತೀಯ ವಿಜ್ಞಾನಿಗಳು 2 ಲಸಿಕೆಯನ್ನು ಭಾರತದಲ್ಲೇ ತಯಾರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತದಲ್ಲಿ ಶೀಘ್ರವೇ ಬೃಹತ್ ಲಸಿಕಾ ಕಾರ್ಯಕ್ರಮವೂ ಆರಂಭವಾಗಲಿದೆ. ವಿಜ್ಞಾನಿಗಳ ಈ ಕೊಡುಗೆಯ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತಿದೆ. ಎಲ್ಲ ದೇಶವಾಸಿಗಳು ವಿಜ್ಞಾನಿಗಳಿಗೆ ಮತ್ತು ತಂತ್ರಜ್ಞರಿಗೆ ಋಣಿಯಾಗಿದ್ದಾರೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯದ 75ನೇ ಸಂಸ್ಥಾಪನಾ ದಿನದಂದು ಶುಭ ಕೋರಿದ ಅವರು ಸಿಎಸ್ಐಆರ್ ಸೇರಿದಂತೆ ಭಾರತೀಯ ವೈಜ್ಞಾನಿಕ ಸಂಸ್ಥೆಗಳು ಎದುರಾಗುವ ಪ್ರತಿಯೊಂದು ಸವಾಲಿಗೂ ಪರಿಹಾರ ಶೋಧಿಸುತ್ತಿದ್ದಾರೆ. ಅವರ ಈ ಪರಿಶ್ರಮದಿಂದ ವೈಜ್ಞಾನಿಕ ಸಂಸ್ಥೆಗಳ ಬಗ್ಗೆ ಜಾಗೃತಿ ಮೂಡುತ್ತಿದೆ, ಹಿರಿಮೆಯ ಹೊಸ ಭಾವನೆ ಮೂಡುತ್ತಿದೆ ಎಂದರು. ತನ್ನದೇ ಪಥದರ್ಶಕ ವ್ಯವಸ್ಥೆ ಒಳಗೊಂಡ ದೇಶಗಳ ಸಾಲಿನಲ್ಲಿ ಭಾರತ ಸೇರಿದೆ. ಇಂದು ಲೋಕಾರ್ಪಣೆಯಾಗಿರುವ ಭಾರತೀಯ ನಿರ್ದೇಶಕ ದ್ರವ್ಯವು ನಮ್ಮ ಉದ್ಯೋಗ ಜಗತ್ತಿಗೆ ಗುಣಮಟ್ಟದ ಉತ್ಪನ್ನ ತಯಾರಿಕೆಗೆ ಪ್ರೋತ್ಸಾಹ ನೀಡಲಿದೆ. ಈಗ ನಾವು ಆಹಾರ, ಖಾದ್ಯ ತೈಲ, ಖನಿಜ, ಭಾರಲೋಹ, ಕೀಟನಾಶಕ, ಔಷಧ, ಜವಳಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ನಮ್ಮದೇ ಪ್ರಮಾಣೀಕೃತ ಸರಕು ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಿದ್ದೇವೆ ಎಂದರು. हर एक कस्टमर का दिल भी जीतना है और दुनिया के हर कोने में दिल जीतना है. आज इसी और एक और बढ़ा है. आज जिस भारतीय निर्देशक द्वारा लोकार्पण किया गया है, ये हमारे उद्योग जगत को क्वालिटी प्रोडक्ट्स बनाने के लिए प्रोत्साहित करेगा. अब एडिबल ऑयल्स, मिनरल्स, ಹೆವಿ ಮೆಟಲ್ಸ್. ಇಂದು ನಮ್ಮ ರಾಷ್ಟ್ರೀಯ ಅಣ್ವಯಿಕ ಕಾಲಗಣನೆಯಿಂದ 2.8 ನ್ಯಾನೋ ಸೆಕೆಂಡ್ ಖಚಿತತೆ ಪಡೆದಿರುವುದು ನಮ್ಮಲ್ಲಿ ಅಪರಿಮಿತ ಸಾಮರ್ಥ್ಯವಿದೆ ಎಂಬುದನ್ನು ಸಾಬೀತು ಮಾಡಿದೆ. ಇದು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ಸಮೀಪವಾಗಿದೆ. ಇದರಿಂದ ಇಸ್ರೋ ಸೇರಿದಂತೆ ಅತ್ಯಾಧುನಿಕ ಉತ್ಕೃಷ್ಟ ತಂತ್ರಜ್ಞಾನದೊಂದಿಗೆ ಕಾರ್ಯನಿರ್ವಹಿಸುವ ಸಂಸ್ಥೆಗಳಿಗೆ ನೆರವಾಗಲಿದೆ ಎಂದರು. ಆತ್ಮಕ್ಕೆ ಸಾವಿಲ್ಲ ಎಂಬ ಮಾತು ನಮ್ಮಲ್ಲಿದೆ. ಅದೇ ರೀತಿ ಸಂಶೋಧನೆಗೂ ಸಾವಿಲ್ಲ. ಅದು ದೇಶದ ಅಭಿವೃದ್ಧಿಗೆ ಪೂರಕ ಎಂದ ಅವರು, ಇಂದು ನಮಗೆ ನಾವೀನ್ಯತೆ ಎಷ್ಟು ನಿರ್ಣಾಯಕವೋ ಅಷ್ಟೇ ಮಹತ್ವಪೂರ್ಣವಾಗಿದೆ. ಹೀಗಾಗಿ ನಾವೀನ್ಯತೆಯನ್ನು ಸಾಂಸ್ಥೀಕರಣಗೊಳಿಸುವ ಅಗತ್ಯವಿದೆ. ಬೌದ್ಧಿಕ ಆಸ್ತಿಯನ್ನು ಸಂರಕ್ಷಿಸುವುದು ಹೇಗೆ ಎಂಬುದನ್ನು ನಮ್ಮ ಯುವ ಜನರಿಗೆ ಕಲಿಸಬೇಕಾಗಿದೆ. ಪೇಟೆಂಟ್ ಮತ್ತು ಅದರ ಉಪಯುಕ್ತತೆ ಹಾಗೂ ಬ್ರ್ಯಾಂಡ್ನಿಂದ ಭಾರತ ಸದೃಢವಾಗುತ್ತದೆ ಎಂದರು. ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಶು ಕದಾಚನ ಎಂಬ ಸಾಲುಗಳಿಂದ ಪ್ರೇರಣೆ ಪಡೆದು ವಿಜ್ಞಾನಿಗಳು ಸಂಶೋಧನೆಯಲ್ಲಿ ನಿರತವಾಗುತ್ತಾರೆ. ಅವರು 130 ಕೋಟಿ ಭಾರತೀಯರ ಆಶಾವಾದವಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಹರ್ಷವರ್ಧನ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಡಾಕ್ಟರ್ ವಿಜಯ ರಾಘವನ್, ಸಿಎಸ್ಐಆರ್ ಮುಖ್ಯಸ್ಥ ಡಾಕ್ಟರ್ ಶೇಖರ್ ಸಿ ಮಾಂಡೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಶಂಕುಸ್ಥಾಪನೆ ನೆರವೇರಿಸಲಾದ ರಾಷ್ಟ್ರೀಯ ಪರಿಸರ ಮಾನದಂಡ ಪ್ರಯೋಗಾಲಯ ಸೂಕ್ತ ವಾಯು ಮತ್ತು ಕೈಗಾರಿಕಾ ಮಾಲಿನ್ಯ ನಿಗಾ ಸಾಧನೆಗೆ ಪ್ರಮಾಣೀಕರಣದಲ್ಲಿ ಸ್ವಾವಲಂಬನೆ ಸಾಧಿಸಲು ನೆರವಾಗಲಿದೆ. ದೆಹಲಿಯ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಸಿಎಸ್ಐಆರ್
ಎನ್ಪಿಎಲ್ ತನ್ನ 75ನೇ ಸಂಸ್ಥಾಪನಾ ವರ್ಷದ ಅಂಗವಾಗಿ ರಾಷ್ಟ್ರೀಯ ಮಾಪನ ಶೃಂಗಸಭೆ 2021 ಆಯೋಜಿಸಿದೆ. ಈ ಸಮಾವೇಶದ ಘೋಷವಾಕ್ಯ ರಾಷ್ಟ್ರದ ಸಮಗ್ರ ಬೆಳವಣಿಗೆಗೆ ಮಾಪನಶಾಸ್ತ್ರ ಎಂಬುದಾಗಿದೆ. कर्मण्येवाधिकारस्ते मां फलेषु कदाचन के मंत्र में ऊर्जा लेकर कर्म में जुटे रहना है और शायद इस मंत्र को जीवन में अगर किसी ने उतारा है तो मुझे हमेशा लगता है साइंटिस्टों ने उतारा हुआ है. उनका यही मन रहता है, वो लेबोरेटरी में एक ऋषि की तरह तपस्या करते रहते हैं और कर्मण्येवाधिकारस्ते मां फलेषु कदाचन, कर्म करते रहो, फल मिले या न मिले वो लगा रहता है. आप सिर्फ भारत की साइंस और टेक्नोलॉजी के एक कर्मयोगी नहीं है, बल्कि आप 130 करोड़ से ज्यादा भारतीयों की आशा और अपेक्षाओं की पूर्ति के भी साधक हैं. कॉन्फ्रेंसिंग के माध्यम से राष्ट्रीय माप पद्धति सम्मेलन को संबोधित करेंगे. इसके साथ ही प्रधानमंत्री मोदी नेशनल एटॉमिक टाइम स्केल और भारतीय निर्देशक द्रव्य राष्ट्र को समर्पित करेंगे और राष्ट्रीय पर्यावरण संबंधी मानक प्रयोगशाला नेशनल एनवायरमेंटल स्टैंडर्ड लेबोरेटरी की आधारशिला भी रखेंगे. इस अवसर पर एटॉमिक टाइम स्केल भारतीय मानक समय 2.8 नैनोसेकंड की सटीकता के साथ देता है और भारतीय निर्देशक द्रव्य अंतर्राष्ट्रीय मानकों के अनुरूप गुणवत्ता सुनिश्चित करने के लिए प्रयोगशालाओं में जांच और मापांकन में सहयोग कर रहा है. राष्ट्रीय पर्यावरण संबंधी मानक प्रयोगशाला नजदीकी परिवेश की वायु और औद्योगिक उत्सर्जन निगरानी उपकरणों के प्रमाणीकरण में आत्मनिर्भर. ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿದವರ ಪೈಕಿ 75 ಮಂದಿಯ ವಿಳಾಸ ಪತ್ತೆಯಾಗಬೇಕಿದ್ದು ಗೃಹ ಇಲಾಖೆಯ ನೆರವು ಪಡೆಯಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿರುವ ಎಲ್ಲರನ್ನೂ ಕೊರೋನಾ ತಪಾಸಣೆಗೆ ಒಳಪಡಿಸಲಾಗಿದೆ. ಆದರೆ 75 ಮಂದಿ ಪ್ರಯಾಣಿಕರ ವಿಳಾಸ ಪತ್ತೆಯಾಗಿಲ್ಲ. ಅದಕ್ಕಾಗಿ ಹುಡುಕಾಟ ನಡೆಯುತ್ತಿದೆ. ಎಲ್ಲ ಇಲಾಖೆಗೂ ತಿಳಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರಿನಿಂದ ಇನ್ಮುಂದೆ ಕೇವಲ 10 ರೂಪಾಯಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಬಹುದು. ಇಂತಹದೊಂದು ಯೋಜನೆಗೆ ಇಂದು ಚಾಲನೆ ದೊರೆತಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಉಪನಗರ ವಿಶೇಷ ರೈಲು ಸೇವೆ ಇಂದಿನಿಂದ ಆರಂಭವಾಗಿದ್ದು, ಇದಕ್ಕಾಗಿ ಏರ್ಪೋರ್ಟ್ ರೈಲ್ವೆ ಹಾಲ್ಟ್ ಸ್ಟೇಷನ್ ಸ್ಥಾಪಿಸಲಾಗಿದೆ. ನಗರದ ವಿವಿಧೆಡೆಗಳಿಂದ ಆಗಮಿಸುವ ರೈಲುಗಳು ಈ ಹಾಲ್ಟ್ ಸ್ಟೇಷನ್ಗೆ ಬರಲಿವೆ. ದೇವನಹಳ್ಳಿಯಿಂದ 3, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಮತ್ತು ಬಂಗಾರಪೇಟೆಯಿಂದ ತಲಾ 2, ಯಲಹಂಕ, ಯಶವಂತಪುರ ಹಾಗೂ ಬೆಂಗಳೂರು ಕಂಟೋನ್ಮೆಂಟ್ನಿಂದ ತಲಾ 1 ರೈಲು ಈ ಮಾರ್ಗಗಳಲ್ಲಿ ಸಂಚರಿಸಲಿವೆ. ಪ್ರಾರಂಭಿಕ ಹಂತದಲ್ಲಿ ಒಟ್ಟು 10 ರೈಲುಗಳನ್ನು ಓಡಿಸಲು ನಿರ್ಧರಿಸಲಾಗಿದ್ದು, ಪ್ರಯಾಣಿಕರ ಪ್ರತಿಕ್ರಿಯೆ ಆಧರಿಸಿ ರೈಲುಗಳ ಸಂಖ್ಯೆಯಲ್ಲಿ ಹೆಚ್ಚಳ ಮಾಡಲು ನೈಋತ್ಯ ರೈಲ್ವೆ ವಲಯ ನಿರ್ಧರಿಸಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂದು ಬೆಳಗ್ಗೆ ಹೊರಟ ಪ್ರಪ್ರಥಮ ರೈಲಿನಲ್ಲಿ ಸಂಸದ ಪಿಸಿ ಮೋಹನ್, ರೈಲ್ವೆ ಅಧಿಕಾರಿಗಳು, ಡಿಆರ್ಎಂಒ ಅಶೋಕ್ ವರ್ಮಾ ಪ್ರಯಾಣ ಬೆಳೆಸಿದರು. ಬಳಿಕ ಪಿಸಿ ಮೋಹನ್, ಈ ಭಾಗದ ಜನರ ಬಹುದಿನದ ಕನಸು ಇಂದು ನನಸಾಗಿದ್ದು, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರಯಾಣಿಕರು ವಿಮಾನ ನಿಲ್ದಾಣ ತಲುಪಬಹುದು ಎಂದು ತಿಳಿಸಿದರು. ಡಿಆರ್ಎಂಒ ಅಶೋಕ್ ಶರ್ಮಾ, ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಬರಲು ಸಾಕಷ್ಟು ಸಮಯ ವ್ಯರ್ಥ ಮಾಡಬೇಕಿತ್ತು. ಇನ್ಮುಂದೆ 1 ಗಂಟೆಯೊಳಗೆ ಕೇವಲ 10 ರೂಪಾಯಿಯಲ್ಲಿ ಪ್ರಯಾಣ ಮಾಡಬಹುದು ಎಂದರು. ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಇ ವಿಜಯ, ದೇಶಗಳಲ್ಲಿ ಅತಿ ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಒಂದಾಗಿದ್ದು, ಬೆಂಗಳೂರಿನ ಕೇಂದ್ರ ಭಾಗದಿಂದ ಇಲ್ಲಿಗೆ ತಲುಪಲು 2 ತಾಸಿಗೂ ಹೆಚ್ಚಿನ ಸಮಯವಾಗುತ್ತಿತ್ತು. ಇದೀಗ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಉಪನಗರ ರೈಲು ಸೇವೆಯಿಂದ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಉಪನಗರ ರೈಲು ಸೇವೆ ಆರಂಭಗೊಳ್ಳುತ್ತಿರುವುದಕ್ಕೆ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇಳಿಯುವ ಪ್ರಯಾಣಿಕರಿಗೆ ಏರ್ಪೋರ್ಟ್ ಹೋಗ್ಲಿಕ್ಕೆ ಶಟಲ್ ಬಸ್ ವ್ಯವಸ್ಥೆ ಮಾಡವರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು. ಇಲ್ಲಿಂದ ಪ್ರಯಾಣಿಕರು ಇಳಿದಿರದ ಮೇಲೆ ಅವರಿಗೆ ಏರ್ಪೋರ್ಟ್ ಅವರೇ ಕರ್ಕೊಂಡು ಹೋಗ್ತಾರೆ ಶಟಲ್ ಬಸ್ಸಲ್ಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಹಾಲ್ಟ್ ರೈಲ್ವೆ ನಿಲ್ದಾಣವು ಇಂದಿನಿಂದ ಪ್ರಯಾಣಿಕರಿಗೆ ಸೇವೆ ಒದಗಿಸಲಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಪ್ರಯೋಜನವಾಗಲಿದ್ದು, ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಬಜೆಟ್ಗೂ ಮುನ್ನ ಶಾಸಕರ ಜೊತೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯ ಹಾಗೂ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಮುಖ್ಯಮಂತ್ರಿ ಅವರು ಈ ಸಭೆ ನಡೆಸುತ್ತಿದ್ದಾರೆ. ಶಾಸಕರ ಕ್ಷೇತ್ರಗಳಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳು, ಅನುದಾನ ಹಂಚಿಕೆ ಸೇರಿದಂತೆ ಇನ್ನಿತರೆ ಮೂಲಸೌಕರ್ಯಗಳ ಬಗ್ಗೆ ಆಯಾ ಕ್ಷೇತ್ರದ ಶಾಸಕರುಗಳಿಂದ ಅವರು ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಅನಾರೋಗ್ಯದ ಕಾರಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿರುವ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಮುಖ್ಯಮಂತ್ರಿ ಅವರೊಂದಿಗೆ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಮತ್ತು ಲಕ್ಷ್ಮಣ ಸವದಿ ಸೇರಿದಂತೆ ಕೆಲ ಸಚಿವರು ಸಹ ಆಸ್ಪತ್ರೆಗೆ ಭೇಟಿ ನೀಡಿ ಸದಾನಂದಗೌಡರು ಶೀಘ್ರವಾಗಿ ಚೇತರಿಸಿಕೊಳ್ಳಲು ಎಂದು ಹಾರೈಸಿದರು. ಶಿವಮೊಗ್ಗದಲ್ಲಿ ನಡೆದ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದಾಗ ಸದಾನಂದಗೌಡ ಅವರಿಗೆ ಮಾರ್ಗ ಮಧ್ಯೆ ಅನಾರೋಗ್ಯ ಕಾಣಿಸಿಕೊಂಡಿತ್ತು. ತಕ್ಷಣ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಾನೋಗ್ರಾಮ್ ಬಳಸಿ ನಕಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ವಾಹನದ ಆರ್ಸಿ ಕಾರ್ಡ್ ತಯಾರಿಸುತ್ತಿದ್ದ 10 ಜನರನ್ನು ಬಂಧಿಸಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂಥ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಕಮಲೇಶ್ ಎಂಬಾತ ಮನೆಯಿಂದಲೇ ನಕಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಸೇರಿದಂತೆ ಹಲವು ದಾಖಲೆಗಳನ್ನು ಅನಧಿಕೃತವಾಗಿ ತಯಾರಿಸಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದ. ಈ ಬಗ್ಗೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಸಿಸಿಬಿ ಪೊಲೀಸರು ವಿಶೇಷ ವಿಚಾರಣಾ ದಳ ರಚಿಸಿಕೊಂಡು ಆರೋಪಿ ವಿಚಾರಣೆ ನಡೆಸಿದಾಗ ರಾಜ್ಯಾದ್ಯಂತ ವಿಸ್ತಾರವಾದ ಜಾಲವನ್ನು ಹೊಂದಿರುವುದಾಗಿ ತಿಳಿದು ಬಂದಿದೆ ಎಂದು ಹೇಳಿದರು. ಈತನೊಂದಿಗೆ ಭಾಗಿಯಾಗಿರುವ 9 ಮಂದಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು, ಅವರ ಬಳಿ ಹೆಸರು, ವಿಳಾಸ ನಮೂದಿಸದೇ ಇರುವ ಸರ್ಕಾರದ ಚಿಹ್ನೆಗಳನ್ನು ಮುದ್ರಿಸಿರುವ 9,000 ಆಧಾರ್ ಕಾರ್ಡ್, 9,000 ಪಾನ್ ಕಾರ್ಡ್, 12,200 ಆರ್ಸಿ ಕಾರ್ಡ್, 6,240 ನಕಲಿ ಗುರುತಿನ ಚೀಟಿ, 28,000 ಚುನಾವಣಾ ಗುರುತಿನ ಕಾರ್ಡ್, 3 ಲ್ಯಾಪ್ಟಾಪ್, 3 ಪ್ರಿಂಟರ್ಗಳು, 67,000 ನಗದು ಮತ್ತು 1 ಸಿಪಿಯುವನ್ನು ವಶಪಡಿಸಿಕೊಂಡಿರುವುದಾಗಿ ಅವರು ಮಾಹಿತಿ ನೀಡಿದರು. ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿರುವ ಸಿಸಿಬಿ ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದರು. ಲೋಕೇಶ್ ಮತ್ತು ಬೇರೆಯವರ ಜೊತೆ ಸಂಪರ್ಕ ಮಾಡಿ ಅಲ್ಲಿಂದ ಅವ್ರಿಗೆ ಕೆಲವು ಕಾರ್ಡ್ಗಳನ್ನು ತಗೊಂಡು ಅಲ್ಲಿಂದ ಕದ್ದಿ ಆ ಕಾರ್ಡ್ಗಳಿಗೆ ಬೇರೆ ಕಡೆ ಪ್ರಿಂಟ್ ಮಾಡಿ ಅದರಲ್ಲಿ ಕೆಲವು ಕಾರ್ಡ್ ಬಹಳ ಮಹತ್ವದ ಕಾರ್ಡ್ಗಳು ಇವೆ. ದೆಹಲಿಯಲ್ಲಿ ಇಂದು ಪ್ರತಿಭಟನಾ ನಿರತ ರೈತ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಕೇಂದ್ರ ಸರ್ಕಾರದ ನಡುವೆ 7ನೇ ಸುತ್ತಿನ ಸಭೆ ನಡೆಯಲಿದೆ. ಕಳೆದ ಡಿಸೆಂಬರ್ 30ರಂದು ನಡೆದ 6ನೇ ಸುತ್ತಿನ ಮಾತುಕತೆಯಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ರೈತ ಮುಖಂಡರಿಗೆ ಭರವಸೆ ನೀಡಿದ್ದರು. ಸಮಸ್ಯೆಗಳಿಗೆ ಒಮ್ಮತದ ಪರಿಹಾರ ಕಂಡುಕೊಳ್ಳಲು ಎರಡೂ ಕಡೆ ಹೆಜ್ಜೆ ಮುಂದಿರಿಸಬೇಕಾದ ಅಗತ್ಯವನ್ನು ಸಚಿವರು ಒತ್ತಿ ಹೇಳಿದರು. ಕಳೆದ ಸಭೆಯಲ್ಲಿ ರೈತರು ಪ್ರಸ್ತಾಪಿಸಿದ್ದ 4 ಅಂಶಗಳ ಪೈಕಿ 2 ಅಂಶಗಳ ಬಗ್ಗೆ ಒಮ್ಮತಕ್ಕೆ ಬರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಮೊದಲನೇ ವಿಷಯ ಪರಿಸರಕ್ಕೆ ಸಂಬಂಧಿಸಿದ ಸುಗ್ರೀವಾಜ್ಞೆ, ಎರಡನೆಯದು ವಿದ್ಯುತ್ ಶಕ್ತಿ ಕಾಯ್ದೆಗೆ ಸಂಬಂಧಿಸಿದ್ದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಹಾಗೂ ಮಂಡಿ ವ್ಯವಸ್ಥೆ ಈ ಹಿಂದಿನಂತೆ ಮುಂದುವರಿಯಲಿದೆ ಎಂದು ರೈತ ಸಂಘಟನೆಗಳಿಗೆ ಭರವಸೆ ನೀಡಿದ್ದ ಸಚಿವ ತೋಮರ್, ತಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿದರೆ ಸರ್ಕಾರ ಅವುಗಳ ಅಧ್ಯಯನ ನಡೆಸಿ ಚರ್ಚಿಸಲಿದೆ ಎಂದು ಮನವಿ ಮಾಡಿದ್ದರು. ಕೃಷಿ ಖಾತೆ ರಾಜ್ಯ ಸಚಿವ ಕೈಲಾಸ್ ಚೌಧರಿ, ರೈತರ ಜೊತೆ ನಡೆಯಲಿರುವ ಇಂದಿನ ಸಭೆ ಫಲಪ್ರದವಾಗುವ ನಿರೀಕ್ಷೆ ಇದೆ, ಒಂದು ಸಕಾರಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಆಶಾಭಾವನೆ ಇದೆ ಎಂದು ಹೇಳಿದ್ದಾರೆ. ಮಂಗಳೂರು ಕೇರಳದ ಕೊಚ್ಚಿ ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ
ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಈ ಕಾರ್ಯಕ್ರಮ ಪ್ರಮುಖ ಮೈಲಿಗಲ್ಲಾಗಲಿದೆ. ಸಮಾರಂಭದಲ್ಲಿ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವರೊಂದಿಗೆ ಕರ್ನಾಟಕ, ಕೇರಳ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. 450 ಕಿಲೋಮೀಟರ್ ಉದ್ದದ ಈ ಅನಿಲ ಕೊಳವೆ ಮಾರ್ಗವನ್ನು ಗೇಲ್ ನಿರ್ಮಿಸಿದ್ದು, ಇದು ಪ್ರತಿನಿತ್ಯ 12 ದಶಲಕ್ಷ ಮೆಟ್ರಿಕ್ ಅನಿಲ ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಕೇರಳದ ಕೊಚ್ಚಿಯ ಧ್ರುವೀಕೃತ ನೈಸರ್ಗಿಕ ಅನಿಲ ಮರು ಹೊಂದಾಣಿಕೆ ಟರ್ಮಿನಲ್ನಿಂದ ದಕ್ಷಿಣ ಕನ್ನಡದ ಮಂಗಳೂರಿಗೆ ನೈಸರ್ಗಿಕ ಅನಿಲವನ್ನು ಸಾಗಿಸಲಿದೆ. ಈ ಯೋಜನೆಯ ವೆಚ್ಚ 3,000 ಕೋಟಿ ರೂಪಾಯಿಗಳಾಗಿದೆ. ಈ ಯೋಜನೆ ಪರಿಸರ ಸ್ನೇಹಿ ಹಾಗೂ ಕೈಗೆಟುಕುವ ದರದ ಇಂಧನವನ್ನು ಕೊಳವೆ ಮಾರ್ಗದ ಮೂಲಕ ನೈಸರ್ಗಿಕ ಅನಿಲ ರೂಪದಲ್ಲಿ ಮನೆಗಳಿಗೆ ಪೂರೈಸಲಿದೆ ಹಾಗೂ ಸಿಎನ್ಜಿ ಅನಿಲವನ್ನು ಸಾರಿಗೆ ವಲಯಕ್ಕೆ ಸರಬರಾಜು ಮಾಡಲಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 16,505 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,03,40,470ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,43,953 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 2.36ಕ್ಕೆ ಇಳಿಕೆಯಾಗಿದೆ. ಒಟ್ಟು 99,46,867 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 0.19ರಲ್ಲಿದೆ. ದೇಶದಲ್ಲಿ ಈವರೆಗೆ 1,49,649 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ದೇಶಾದ್ಯಂತ ಇದುವರೆಗೆ ಒಟ್ಟು 17,56,35,761 ಕೋವಿಡ್-19 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ. ಈ ಪೈಕಿ ಒಂದೇ ದಿನ 7,35,978 ಮಾದರಿಗಳ ಪರೀಕ್ಷೆ ಮಾಡಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಹೆಚ್ಚುತ್ತಿರುವ ಕೋವಿಡ್ ಸೋಂಕನ್ನು ನಿಗ್ರಹಿಸಲು ಇಂಗ್ಲೆಂಡ್ನಲ್ಲಿ ಮತ್ತಷ್ಟು ಕಠಿಣ ನಿರ್ಬಂಧಗಳನ್ನು ವಿಧಿಸಬೇಕಾಗುತ್ತದೆ ಎಂದು ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಬೋರಿಸ್ ಜಾನ್ಸನ್ ಎಚ್ಚರಿಕೆ ನೀಡಿದ್ದಾರೆ. ಮುಂಬರುವ ವಾರಗಳಲ್ಲಿ ದೇಶದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಇನ್ನೂ ಕಠಿಣ ಕ್ರಮಗಳ ಅಗತ್ಯವಿದೆ. ಮುಂದಿನ 3 ತಿಂಗಳುಗಳಲ್ಲಿ ಹೆಚ್ಚಿನ ಜನರು ಲಸಿಕೆ ಪಡೆಯುವ ಕಾರಣ ಬೇಸಿಗೆಯ ಹೊತ್ತಿಗೆ ಪರಿಸ್ಥಿತಿ ಉತ್ತಮವಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಯುಕೆಯಲ್ಲಿ ಸತತ 6ನೇ ದಿನವೂ 50,000ಕ್ಕಿಂತ ಹೆಚ್ಚು ಕೋವಿಡ್ ಸೋಂಕಿನ ಪ್ರಕರಣ ವರದಿಯಾಗಿದೆ. ನಿನ್ನೆ ಒಂದೇ ದಿನ 54,990 ಜನರಲ್ಲಿ ಸೋಂಕು ದೃಢಪಟ್ಟಿತ್ತು. ನಿರ್ಮಾಣ ಹಂತದ ಕಟ್ಟಡದ ಛಾವಣಿ ಕುಸಿದು ಕನಿಷ್ಠ 24 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿರುವ ಘಟನೆ ಉತ್ತರ ಪ್ರದೇಶದ ಘಾಜಿಯಾಬಾದ್ ಜಿಲ್ಲೆಯ ಮುರಾದಾನಗರ್ನಲ್ಲಿ ನಿನ್ನೆ ನಡೆದಿದೆ. ಚಿತಾಗಾರದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಛಾವಣಿ ಕುಸಿದು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಗಾಯಗೊಂಡವರನ್ನು ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಸಂಬಂಧಿಸಿದ ಹಲವು ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಈಗಾಗಲೇ 3 ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದೆ. ಘಟನೆ ಕುರಿತಂತೆ ತನಿಖೆ ಆರಂಭಿಸಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಮೀರಟ್ನ ವಿಭಾಗೀಯ ಆಯುಕ್ತೆ ಅನಿತಾ ಸಿ ಮೆಶ್ರಮ್ ತಿಳಿಸಿದ್ದಾರೆ. से कठोर कार्रवाई की जाएगी। तो इमीडिएटली हम लोग जांच शुरू कर दिए हैं। जांच करके हम लोग इसमें कार्रवाई कराएंगे। उसमें जो भी करके तत्काल हम लोग कार्रवाई जांच कर रहे हैं इसमें। जिलाधिकारी और वरिष्ठ ನಡುವೆ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪರಿಹಾರ ಕಾರ್ಯಾಚರಣೆ ನಡೆಸಲು ಜಿಲ್ಲಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಘಟನೆ ಕುರಿತಂತೆ ವರದಿ ಸಲ್ಲಿಸಲು ಆದೇಶಿಸಲಾಗಿದೆ. ದುರಂತದಲ್ಲಿ ಸಾವು ನೋವು ಉಂಟಾಗಿರುವ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಸಾಧ್ಯವಿರುವ ಎಲ್ಲ ನೆರವು ಕಲ್ಪಿಸಲಿದೆ ಎಂದು ಹೇಳಿದ್ದಾರೆ. घटना की रिपोर्ट वे तत्काल प्रदेश शासन को उपलब्ध करवाते हैं, जिससे इस दुखद घटना के पीछे जाना जा सके और राज्य सरकार सभी पीड़ित परिवारों के साथ पूरी मजबूती के साथ खड़ी है. हर संभव सहायता.
ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಸಾಕಷ್ಟು ಸಾವು ನೋವು ಸಂಭವಿಸಿರುವುದಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಗಾಯಾಳುಗಳು ಶೀಘ್ರ ಗುಣಮುಖರಾಗುವಂತೆ ಅವರು ಹಾರೈಸಿದ್ದಾರೆ. ಕೇರಳದ ಕಾಸರಗೋಡು ಜಿಲ್ಲೆಯ ಪಾಣತ್ತೂರು ಬಳಿ ನಿನ್ನೆ ಮದುವೆ ದಿಬ್ಬಣದ ಬಸ್ ನಿಯಂತ್ರಣ ತಪ್ಪಿ ಮನೆಯೊಂದರ ಮೇಲೆ ಉರುಳಿಬಿದ್ದ ಪರಿಣಾಮ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಹಲವು ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ಮಂಗಳೂರು ಜಿಲ್ಲೆ ಪುತ್ತೂರಿನ ಬಲ್ನಾಡಿಯಿಂದ ಪಾಣತ್ತೂರು ಎಳ್ಳುಕೊಚ್ಚಿ ಮದುವೆ ದಿಬ್ಬಣ ಕರೆದುಕೊಂಡು ಹೋಗುತ್ತಿದ್ದ ಈ ಬಸ್ನಲ್ಲಿ 65 ಜನ ಪ್ರಯಾಣಿಸುತ್ತಿದ್ದರು. ಪಾಣತ್ತೂರು ಸಮೀಪದ ಇಳಿಜಾರು ಪ್ರದೇಶದಲ್ಲಿ ನಿಯಂತ್ರಣ ತಪ್ಪಿದ ಪರಿಣಾಮ ಸುಮಾರು 10 ಅಡಿ ಆಳದಲ್ಲಿದ್ದ ಮನೆ ಮೇಲೆ ಮಗುಚಿ ಬಿದ್ದು ಈ ಅವಘಡ ಸಂಭವಿಸಿದೆ. ಈ ಘಟನೆ ಕುರಿತು ಕಾಸರಗೋಡು ಜಿಲ್ಲಾಧಿಕಾರಿ ತನಿಖೆಗೆ ಆದೇಶಿಸಿದ್ದಾರೆ. ಕೋವಿಡ್-19 ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ಮುಚ್ಚಲಾಗಿದ್ದ ಬಿಹಾರ ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆ ಆರಂಭವಾಗಲಿವೆ. 9ನೇ ತರಗತಿ ನಂತರದ ಶಾಲೆಗಳು, ಕಾಲೇಜುಗಳು ಸೇರಿದಂತೆ ಎಲ್ಲಾ ತರಬೇತಿ ಕೇಂದ್ರಗಳು 50% ವಿದ್ಯಾರ್ಥಿಗಳೊಂದಿಗೆ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮದೊಂದಿಗೆ ಕಾರ್ಯನಿರ್ವಹಿಸಲಿವೆ. ಆ ರಾಜ್ಯದ ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಕುಮಾರ್, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಲಿಖಿತ ಒಪ್ಪಿಗೆ ಪಡೆದವರಿಗೆ ಮಾತ್ರ ತರಗತಿಗಳಿಗೆ ಹಾಜರಾಗಲು ಅವಕಾಶ ನೀಡಲಾಗುತ್ತದೆ. ಒಂದು ವೇಳೆ ತರಗತಿಗೆ ಹಾಜರಾಗಲು ಇಷ್ಟವಿಲ್ಲದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಕೋವಿಡ್ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸಬೇಕು. ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗೆ ಶಾಲೆ ಪ್ರವೇಶಕ್ಕೂ ಮುನ್ನ ತಾಪಮಾನ ಪರೀಕ್ಷೆ ಮಾಡಲಾಗುತ್ತದೆ. ಅಲ್ಲದೆ ಸ್ಯಾನಿಟೈಸರ್, ಮುಖಗವಸು ಬಳಸಬೇಕು. ಅದಕ್ಕಾಗಿ ಶಿಕ್ಷಣ ಸಂಸ್ಥೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2 ಮುಖಗವಸು ನೀಡಬೇಕು ಎಂದು ತಿಳಿಸಲಾಗಿದೆ. 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೇ ತಿಂಗಳ 16ರಿಂದ 24ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಈ ಚಲನಚಿತ್ರೋತ್ಸವದಲ್ಲಿ ವಿಶ್ವಾದ್ಯಂತ ಸುಮಾರು 224 ಖ್ಯಾತ ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಭಾರತೀಯ ವಿಭಾಗದ 21 ನಾನ್ ಫೀಚರ್ ಹಾಗೂ 26 ಫೀಚರ್ ಸಿನಿಮಾಗಳು ಪ್ರದರ್ಶನವಾಗಲಿವೆ. ಮೊದಲ ಬಾರಿಗೆ ಈ ಚಿತ್ರೋತ್ಸವ ವಿಶೇಷ ಮಾದರಿಯಲ್ಲಿ ನಡೆಯಲಿದ್ದು ಆನ್ಲೈನ್ ಜೊತೆಗೆ ಖುದ್ದಾಗಿ ಪಾಲ್ಗೊಳ್ಳಬಹುದಾಗಿದೆ. ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸುವವರಿಗೆ ಇಂದಿನಿಂದ ವರ್ಚುವಲ್ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಇದೇ ತಿಂಗಳ 10ರವರೆಗೆ ಅವಕಾಶ ನೀಡಲಾಗಿದೆ. ಜಾಲತಾಣ virtual.iffigova.org ನಲ್ಲಿ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. ಉತ್ತರ ಭಾರತದ ಕೆಲ ರಾಜ್ಯಗಳಲ್ಲಿ ಶೀತಗಾಳಿ ಮುಂದುವರೆದಿದ್ದು ಹಗುರವಾದ ಮಳೆಯಾಗುತ್ತಿದೆ. ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ, ರಾಜಸ್ಥಾನ್, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಾಳೆ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಾಯುವ್ಯ ಭಾರತದ ಕೆಲ ಪ್ರದೇಶಗಳಲ್ಲಿ ತೀವ್ರವಾದ ಶೀತಗಾಳಿ ಬೀಸುತ್ತಿದೆ. ಮೊನ್ನೆಯಷ್ಟೇ ಎದೆ ನೋವು ಕಾಣಿಸಿಕೊಂಡು ಚಿಕಿತ್ಸೆಗೆ ಒಳಗಾಗಿದ್ದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಸೌರವ್ ಗಂಗೂಲಿ ಹಾಗೂ ಅವರ ಪತ್ನಿ ಡೋನಾ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿರುವ ಪ್ರಧಾನಿ ಆದಷ್ಟು ಬೇಗನೆ ಚೇತರಿಸಿಕೊಳ್ಳುವಂತೆ ಮಾಜಿ ನಾಯಕನಿಗೆ ಹಾರೈಸಿದ್ದಾರೆ. ಆಸ್ಪತ್ರೆಯೊಂದರಲ್ಲಿ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾಗಿರುವ ಸೌರವ್ ಗಂಗೂಲಿ ಆರೋಗ್ಯ ಸ್ಥಿರವಾಗಿದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಇಂದು ವಿಶ್ವ ಬ್ರೈಲ್ ಲಿಪಿ ಅಥವಾ ವಿಶ್ವ ಅಂಧರ ದಿನ. ಲೂಯಿಸ್ ಬ್ರೈಲ್ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಜನವರಿ 4ರಂದು ವಿಶ್ವ ಆಚರಿಸಲಾಗುತ್ತಿದೆ. 1809ನೇ ಸಾಲಿನ ಈ ದಿನ ಫ್ರಾನ್ಸ್ನಲ್ಲಿ ಜನಿಸಿದ್ದ ಲೂಯಿಸ್ ಬ್ರೈಲ್ ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿಹೀನರಾಗಿದ್ದರು. ಆದರೆ ವಿದ್ಯಾಭ್ಯಾಸ ಮುಂದುವರೆಸಬೇಕೆಂಬ ಮಹದಾಸೆ ಹೊಂದಿದ್ದ ಅವರು ಅದಕ್ಕಾಗಿ ಲಿಪಿಯೊಂದನ್ನು ಕಂಡುಹಿಡಿದು ಆ ಮೂಲಕ ಕಲಿಕೆ ಪೂರ್ಣಗೊಳಿಸಿದ್ದರು. ಅಂತೆಯೇ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಜನವರಿ 4ರಂದು ಬ್ರೈಲ್ ಲಿಪಿ ದಿನ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನ ದೃಷ್ಟಿಹೀನರಿಗೆ ಅವರ ಹಕ್ಕುಗಳನ್ನು ತಿಳಿಸಿಕೊಡುವುದು, ಎಲ್ಲರಂತೆ ಅವರನ್ನು ಸಹ ಸಬಲೀಕರಣಗೊಳಿಸಲು ಹಲವಾರು ರೀತಿಯ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮದಲ್ಲಿ ಸರಿಸುಮಾರು 500 ವರ್ಷಗಳ ಹಳೆಯ ಮನೆ ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ. ಪುರಾತನವಾದ ಈ ಮನೆಯನ್ನು ಮರಗೆತ್ತನೆಯ ಮಹಾಮನೆ ಎಂದರೆ ಅತಿಶಯೋಕ್ತಿಯಲ್ಲ. ಈ ಕುರಿತು ಒಂದು ವರದಿ. ಹಕ್ಲಾಡಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಒಂದು ಗ್ರಾಮ.
ಇಲ್ಲಿರುವ ಹಲ್ಸನಾಡು ಕುಟುಂಬದ ಪುರಾತನ ಮನೆಯಿಂದಾಗಿ ಈ ಗ್ರಾಮ ಖ್ಯಾತಿ ಪಡೆದಿದೆ. ಆ ಮನೆಯಲ್ಲೇನು ವಿಶೇಷ ಎನ್ನುವಿರಾ? ಇದು 60 ಕೋಣೆಗಳ ಕಾಷ್ಟ ಶಿಲ್ಪ ಕಲಾ ವೈಭವದ ಬೃಹತ್ ಭವ್ಯ ಅರಮನೆ. 500 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಮನೆ ಅಂತಿಂಥ ಮನೆಯಲ್ಲ. ಉಚ್ಛ್ರಾಯ ಕಾಷ್ಟಶಿಲ್ಪ ಕಲೆಯನ್ನೇ ಹೊದ್ದ ಅರಮನೆ ಹಲ್ಸನಾಡು ಮನೆ ಎಂದೇ ಖ್ಯಾತಿ. ಈ ಬೀಟಿ, ನಂದಿ, ಹಲಸು, ಸಾಗವಾನಿ ಇತ್ಯಾದಿ ಮರದಿಂದ ತಯಾರಾದ ಮನೆ. ಇದು ಪ್ರತಿ ಒಂದು ಕಂಬದಲ್ಲಿ ತುಂಬ ಕೆತ್ತನೆ ಇದೆ, ಕಲಾತ್ಮಕವಾದ ಕೆತ್ತನೆ ಇದೆ. ಬಾಗಿಲಲ್ಲೂ ಕಲಾತ್ಮಕವಾದ ಕೆತ್ತನೆ ಇದೆ. ಇದು ಕಾಷ್ಟಕಲಾ ವೈಭವದ ಪರಾಕಾಷ್ಠೆಯಲ್ಲಿರ್ತಕ್ಕಂಥ ಮನೆ. ಜೊತೆಗೆ ಹಕ್ಲಾಡಿಯ ಗ್ರಾಮದೊಂದಿಗೆ ಅವಿನಾಭಾವದ ಅಮೂರ್ತ ಸಂಬಂಧಗಳನ್ನು ಇಟ್ಕೊಂಡಿದೆ. ಬಹುಶಃ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಕಲೆಗೆ ಬಹುಶಃ ಸಾಕಷ್ಟು ಕೊಡುಗೆಗಳನ್ನು ನೀಡಿದಂಥ ಮನೆ ಇದು. ಹಲಸನಾಡು ಮನೆ ಅನ್ನುವಂಥದ್ದು ಬಹುಶಃ ನಮ್ಮ ಊರಿಗೆ ಒಂದು ಹೆಸರು ತಂದು ಕೊಟ್ಟಂಥ ಮನೆ. ಒಂದೇ ಮರದಿಂದ ತಯಾರಿಸಿದ ಬೃಹತ್ ಭವ್ಯ ಕಲಾತ್ಮಕತೆಯ ಹೆಬ್ಬಾಗಿಲ ಸೌಂದರ್ಯ ಕಣ್ತುಂಬಿಕೊಂಡು ಒಳ ಪ್ರವೇಶಿಸಿದರೆ ಹಲವು ವೈಶಿಷ್ಟ್ಯಗಳು ಒಂದೊಂದಾಗಿ ಅನಾವರಣಗೊಳ್ಳುತ್ತವೆ. ಈ ಮಹಾಮನೆಯಲ್ಲಿ 60 ಕೋಣೆಗಳಿದ್ದು, ಉಪ್ಪಿನಕಾಯಿ ಜಾಡಿಗಳನ್ನು ಇಡುವ ಉಪ್ಪಿನಕಾಯಿ ಕೋಣೆ, ಬಂಗಾರದ ನಗ ನಾಣ್ಯ ಇಡುವ ಚಿನ್ನದ ಕೋಣೆ, ಬೆಳ್ಳಿಯ ಆಭರಣ ವಸ್ತು ಪರಿಕರ ಇಡುವ ಬೆಳ್ಳಿಯ ಕೋಣೆ, ಹೀಗೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಉಪ್ಪರಿಗೆಯನ್ನು ಒಳಗೊಂಡ 2 ಅಂತಸ್ತಿನ ಈ ಕಾಷ್ಟ ಮಹಾಮನೆ ಹೊಯ್ಸಳರ ದೇವಾಲಯಗಳಲ್ಲಿರುವ ಕಲ್ಲಿನ ಕಲಾತ್ಮಕ ಕಂಬಗಳನ್ನ ಹೋಲುವಂತಹ ಮರದ ಕಂಬಗಳನ್ನ ಒಳಗೊಂಡಿದೆ. ಜಂತಿ, ಉಪ್ಪರಿಗೆ, ಹೊದಿಕೆ, ಪಕಾಸು, ಕಿಟಕಿ, ತೊಲೆಗಳಲ್ಲಿನ ಸೂಕ್ಷ್ಮ ಕೆತ್ತನೆಗಳಂತೂ ಕಣ್ಮನ ಸೆಳೆಯುತ್ತವೆ. ಜೊತೆಗೆ ಈ ಮನೆಯ ಗಾಳಿ ಬೆಳಕಿಗೆ ಅಳವಡಿಸಿರುವ ಜಾಲಂಧ್ರಗಳ ಕೆತ್ತನೆಯಂತೂ ಒಂದಕ್ಕಿಂತ ಒಂದು ಭಿನ್ನ ಮನಮೋಹಕವಾಗಿವೆ. ಕಲಾಮಯವಾದ ಈ ಮನೆಯ ಗೋಡೆಗಳನ್ನ ಮಣ್ಣು ಮತ್ತು ಮರಳು ಮಿಶ್ರಣದಿಂದ ಹಾಗೂ ಹಲಸು, ತೇಗು, ಬೀಟೆಯ ಮರಗಳನ್ನ ಬಳಸಿ ನಿರ್ಮಿಸಲಾಗಿದೆ. ಶಿಲ್ಪಿಯ ಕೈಚಳಕದಲ್ಲಿ ನಿರ್ಜೀವ ಮರದ ದಿಮ್ಮಿಗಳು ಜೀವಕಳೆ ಪಡೆದಿವೆ. ಹಲ್ಸನಾಡು ಕಾಷ್ಠಕಲೆಯ ಕುರಿತಂತೆ ಮದ್ರಾಸ್ ಗೆಜೆಟಿಯರ್ ಕೆಳದಿ ನೃಪ ವಿಜಯ ಆಕರ ಗ್ರಂಥದಲ್ಲಿ ನಮೂದಾಗಿದೆ. ಹಲ್ಸನಾಡು ಮನೆತನದವರು ಕೆಳದಿ ಅರಸು ಸೋಮಶೇಖರ ಮತ್ತು ಚೆನ್ನಮ್ಮಾಜಿ ಆಸ್ಥಾನದಲ್ಲಿ ಕರಣಿಕ ವೃತ್ತಿಯಲ್ಲಿದ್ದರು. ಹೀಗಾಗಿ ಹಕ್ಲಾಡಿ ಹಲ್ಸನಾಡು ಮನೆ ಕಲಾ ವೈಭವದಿಂದ ಮೇಳೈಸಿದ್ದು 16ನೇ ಶತಮಾನದಲ್ಲಿ ರಾಮಪ್ಪಯ್ಯ ಎಂಬುವರು ಇದನ್ನು ನಿರ್ಮಾಣ ಮಾಡಿದರೆಂದು ಹೇಳಲಾಗುತ್ತದೆ. ಹಲಸನಾಡು ಜಗದೀಶನವರು ಸಾಕಷ್ಟು ಶ್ರಮವನ್ನು ವಹಿಸುತ್ತಿದ್ದಾರೆ. ಅವರ ಕುಟುಂಬದವರು ಸಹ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಅತ್ಯದ್ಭುತವಾದ ಕಲಾ ಶ್ರೀಮಂತಿಕೆಯಿಂದ ಕೂಡಿದ ಈ ಮರದ ಮಹಾಮನೆಯಲ್ಲಿ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಹಿಂದಿಯ ಜನಪ್ರಿಯ ಚಿತ್ರ ಉತ್ಸವ್, ಜಿ.ವಿ. ಅಯ್ಯರ್ ನಿರ್ದೇಶನದ ಮಧ್ವಾಚಾರ್ಯ, ಮಲಯಾಳಂನ ಪೆರು ತಗ್ನನ್, ಕನ್ನಡದ ಎಂಟೆದೆಯ ಭಂಟ, ದೊರೆ, ತುತ್ತಮುತ್ತ, ಸ್ವಸಂಗಮ, ಕುಹು ಕುಹು ಸೇರಿದಂತೆ 18ಕ್ಕೂ ಹೆಚ್ಚು ಚಲನಚಿತ್ರ ಮತ್ತು ಟಿವಿ ಧಾರಾವಾಹಿಗಳ ಚಿತ್ರೀಕರಣವಾಗಿದೆ. ಪೆರೆಂದೆಟ್ಟಾನ್ ಎನ್ನತಕ್ಕಂತಹ ಮಲಯಾಳಂ ಸಿನಿಮಾ ಅವಾರ್ಡ್ ಏನು ತಗೊಂಡಿದೆ, ಆ ಅವಾರ್ಡಿಗೆ ಈ ಹಲಸನಾಡು ಮನೆಯ ಕಲಾವೈಭವದ ತಾಕತ್ತೇ ಕಾರಣ. ಯಂತ್ರಗಳು, ತಿರುಗಣಿಗಳ ಸಹಾಯವಿಲ್ಲದ ಆ ಕಾಲದಲ್ಲಿ ಶಿಲ್ಪಿಗಳ ಕಲಾ ಚಾತುರ್ಯ ಹಾಗೂ ಕೈಚಳಕದಲ್ಲಿ ಅರಳಿದ ಮರದ ಕೆತ್ತನೆಯ ಜೊತೆಗೆ 5 ಹಳೆಯ ಗೃಹದಲ್ಲಿನ ಪ್ರಾಚೀನ ಅಪರೂಪದ ವಸ್ತುಗಳು ಇವೆ. ಮೇನೆ, ಪಲ್ಲಕ್ಕಿ, ಲೆಕ್ಕಪತ್ರಗಳ ಕಡಗ, ಪೆಟಾರಿಗಳು, 100 ಓಲೆಗರಿ ಗ್ರಂಥಗಳು, ತಾಮ್ರ ಶಾಸನಗಳು, ಕಲ್ಲಿನ ಕಡಾಯಿ, ಶಾವಿಗೆ ಒರಳು, ಭತ್ತ ಕುಟ್ಟುವ ಸಾಧನ, ಹಳೆಯ ನಾಣ್ಯಗಳು, ಮೃಗಬೇಟೆಗೆ ಬಳಸುತ್ತಿದ್ದ ಆಯುಧಗಳು, ಆತ್ಮರಕ್ಷಣಾ ಶಸ್ತ್ರಾಸ್ತ್ರಗಳ ದೊಡ್ಡ ಸಂಗ್ರಹವೇ ಇಲ್ಲಿದೆ. 128 ಸೆಂಟಿಮೀಟರ್ ಉದ್ದದ ಅಪರೂಪದ ತಾಳೆಗರಿಯು ಇಲ್ಲಿನ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಹಬ್ಬ ಹರಿದಿನ ಇರಬಹುದು, ನವರಾತ್ರಿ ಉತ್ಸವ ಇರಬಹುದು, ಎಲ್ಲವೂ ಸಹಿತ ವೈಭವವನ್ನು ಕಂಡಿರ್ತಕ್ಕಂಥ ಮನೆ ಇವತ್ತು ಕಾಲದ ಹೊಡೆತಕ್ಕೆ ಸಿಕ್ಕಿ ಅವನತಿಯ ಸ್ಥಾನಕ್ಕೆ ಬರ್ತಾ ಇದೆ. ಇದನ್ನು ಉಳಿಸ್ಕೊಳ್ತಕ್ಕಂತಹ ಕೆಲಸ ಆಗಬೇಕಾಗಿದೆ. ಮಹಾಮನೆ ಇರುವ
ಹಕ್ಲಾಡಿಗೂ ಹಲ್ಸನಾಡು ಮನೆತನಕ್ಕೂ ಅವಿನಾಭಾವ ಸಂಬಂಧವಿದೆ. ನಮ್ಮ ತಂದೆ ಹಲಸನಾಡು ವಿಶ್ವೇಶ್ವರಯ್ಯ ಅವರು. ನಮ್ಮದು 4 ಗ್ರಾಮದ ಪಂಚಾಯಿತಿ ಇದ್ದಿದೆ. ಅಕ್ಲಾಡಿ, ಕುಂದಾಬಾರನಾಡಿ, ಸೇನಾಪುರ, ನೂಜಾಡಿ ಹೇಳಿ. ಅದರ ಚೇರ್ಮನ್ರಾಗಿ ತುಂಬ ವರ್ಷ ಇದ್ದಿದ್ದಾರೆ. ಹಾಗೆ ನಮ್ಮ ಗ್ರಾಮವನ್ನು ನಮ್ಮ ತಂದೆಯವರ ಕಾಲದಲ್ಲೇ ತುಂಬ ಇಂಪ್ರೂವ್ ಆಯಿತು. ಈ ಮನೆ ಉಳಿಬೇಕೆನ್ನುವಂಥದ್ದು ನಮ್ಮ ಆಶಯ. ಜಗದೀಶ್ ಅವರೊಂದಿಗೆ ಸರ್ಕಾರ ಕೂಡ ಕೈ ಜೋಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಿದೆ. ಸರ್ಕಾರವಾದ ಮನೆಯನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕು. ಹಲ್ಸನಾಡು ಮನೆಯ ಹಲವು ಭಾಗಗಳು 500 ವರ್ಷಗಳಲ್ಲಿ ನಾನಾ ಪ್ರಕೃತಿ ವಿಕೋಪ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಕೋವಿಡ್ ಲಸಿಕೆಗಳು ದೇಶೀಯ ಉತ್ಪಾದನೆಯಲ್ಲಿ ಯಶಸ್ಸು, ಭಾರತೀಯ ವಿಜ್ಞಾನಿಗಳ ಕೊಡುಗೆ ದೇಶದ ಹೆಮ್ಮೆ, ಪ್ರಧಾನಿ ನರೇಂದ್ರ ಮೋದಿ. ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿದ 75 ಮಂದಿಯ ವಿಳಾಸ ಪತ್ತೆಗಾಗಿ ಶೋಧ, ಗೃಹ ಇಲಾಖೆ ನೆರವು ಕೋರಿಕೆ ಡಾ ಕೆ ಸುಧಾಕರ್. ರೈತರ ಬೇಡಿಕೆಗಳ ಕುರಿತು ಸಂಘಟನೆಗಳ ಮುಖಂಡರೊಂದಿಗೆ ಇಂದು ಸರ್ಕಾರದ ಮಾತುಕತೆ, ಸಕಾರಾತ್ಮಕ ನಿರ್ಧಾರ ಸಾಧ್ಯತೆ. ಉತ್ತರ ಭಾರತದ ಹಲವೆಡೆ ಕೊರೆಯುವ ಚಳಿ, ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆ ನಿರೀಕ್ಷೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.